ಚಿತ್ರದುರ್ಗ ಮುಂದೊಂದು ದಿನ ಹಾಟ್ಸ್ಪಾಟ್ ಆಗುತ್ತಾ ಅನ್ನೋ ಒಂದು ಯೋಚನೆ ಈಗ ಬರ್ತಾ ಇದೆ. ಕೆಲವಷ್ಟು ಮಾಹಿತಿಗಳ ಪ್ರಕಾರ ಚಿತ್ರದುರ್ಗದ ಸುತ್ತಮುತ್ತ ಕೆಲವಷ್ಟು ವಿಷಯಗಳು ನಡೀತಾ ಇದೆ. ಇದು ಎಲ್ಲರ ಗಮನಕ್ಕೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಆದ್ರೂ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ ರಾಮೇಶ್ವರಂ ಕೆಫೆನಲ್ಲಿ ಆಗಿರೋ ಇನ್ಸಿಡೆಂಟ್ಗಳನ್ನ. ಅದೇ ರೀತಿ ಏನಾದರೂ ಬೇರೆ ಇನ್ಸಿಡೆಂಟ್ಗಳು ನಡೆಯೋದಕ್ಕೆ ಚಿತ್ರದುರ್ಗ ಕಾರಣ ಆಗುತ್ತಾ? ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಎಲೆಕ್ಷನ್ಗೋಸ್ಕರ ಅಲ್ಲಿ ಏನಾದರೂ ಈ ರೀತಿ ಪೂರ್ವ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಅವರು ಚಿತ್ರದುರ್ಗದಲ್ಲಿ ಕೆಲವಷ್ಟು ಸಂಘಟನೆಗಳು ರಾತ್ರಿ 1 ಗಂಟೆ 2 ಗಂಟೆ ತನಕ ಮೀಟಿಂಗ್ಗಳು ಮಾಡ್ತಾ ಇದ್ದಾವೆ. ಆ ಸಂಘಟನೆಗಳು ಒಳ್ಳೇದಕ್ಕೋಸ್ಕರ ಮೀಟಿಂಗ್ ಮಾಡ್ತಾ ಇದಾವ, ಇಲ್ಲ ಏನಾದರೂ ದುರುದ್ದೇಶ ಇಟ್ಕೊಂಡು ಈ ಒಗ್ಗಟ್ಟನ್ನ ಒಡೆಯೋದಕ್ಕೆ, ಇಲ್ಲ ನಮ್ಮ ಮಧ್ಯೆನೇ ಜಾತಿ ಭೇದ ಅನ್ನೋದನ್ನ ತಂದಿಡೋದಕ್ಕೆ ಈ ರೀತಿ ಸಂಘಟನೆಗಳು ಕೆಲಸ ಮಾಡ್ತಾ ಇದಾವ. ರಾತ್ರಿ 2 ಗಂಟೆ ಆದ್ರೂ ಅಲ್ಲಲ್ಲೇ ಮೀಟಿಂಗ್ಗಳು ನಡೀತಾ ಇರುತ್ತೆ. ಪೊಲೀಸ್ನವ್ರಿಗೆ ಈ ವಿಷಯಗಳು ಗೊತ್ತಿದೆಯೋ ಇಲ್ವೋ? ನಿಜವಾಗ್ಲೂ ಅಷ್ಟೊಂದು ಸುಲಭವಾಗಿ 2 ಗಂಟೆ ತನಕ ಮೀಟಿಂಗ್ಗಳು ನಡೆಯುತ್ತೆ ಸಂಘಟನೆಗಳಲ್ಲಿ, ಆಫೀಸ್ಗಳಲ್ಲಿ ಅಂದ್ರೆ ಏನು ಅರ್ಥ ಆಗದೆ ಇರೋ ವಿಷಯ. ಈ ಚಿತ್ರದುರ್ಗ ಮುಂದೆ ಒಂದಿನ ಈ ರಾಮೇಶ್ವರಂ ಕೆಫೆನಲ್ಲಿ ಆಯ್ತಲ್ಲ, ಆ ಇನ್ಸಿಡೆಂಟ್ಗಳ ಕಾರಣ ಬಿಂದು ಆಗಿ ಉಳಿಯುತ್ತೇನೋ ಅಂತ ಅನಿಸ್ಬಿಡುತ್ತೆ. ಅಂತ ಸಂಘಟನೆಗಳ ಮೀಟಿಂಗ್ಗಳು ನಡೀತಾ ಇದೆ. ಲೋಕಸಭಾ ಎಲೆಕ್ಷನ್ ದೃಷ್ಟಿ ಇಟ್ಕೊಂಡು ಅದನ್ನ ಹೇಗಾದ್ರೂ ಹೊಡಿಬೇಕು ಅಂತ ಏನಾದ್ರೂ ಈ ಸಂಘಟನೆಗಳು ಪ್ಲಾನ್ ಮಾಡ್ತಾ ಇದೆಯಾ? ಇಲ್ಲ ಅವರವರ ಸಂಘಟನೆಗಳಲ್ಲಿ ಒಳ್ಳೆ ವಿಷಯಗಳನ್ನ ಡಿಸ್ಕಷನ್ ಮಾಡೋದಕ್ಕೆ ಈ ಮೀಟಿಂಗ್ಗಳು ನಡೀತಾ ಇದೆಯಾ? ಏನೇ ಆದ್ರೂ ರಾತ್ರಿ 2 ಗಂಟೆ ತನಕ ಮೀಟಿಂಗ್ ನಡೆಯುತ್ತೆ ಅಂದ್ರೆ ಏನ್ ಹೇಳ್ಬೇಕು? ನಾರ್ಮಲ್ ಆಗಿ ಯಾವುದೇ ಮೀಟಿಂಗ್ ಆದ್ರೂ ಬೆಳಗ್ಗೆ ಹೊತ್ತು ಮಾಡ್ಕೊಳ್ತಾರೆ. ಒಳ್ಳೊಳ್ಳೆ ಕೆಲಸಗಳು ಮಾಡ್ಬೇಕು ಅಂತ ಇರೋರು ಬೆಳಗ್ಗೆ ಹೊತ್ತು ಮಾತ್ರ ಮಾಡ್ತಾರೆ. ಕತ್ತಲೆನಲ್ಲಿ ಕೆಲಸ ಮಾಡೋರು ಯಾರು? ಕತ್ತಲೆನಲ್ಲಿ ಯೋಚನೆ ಮಾಡೋರು ಯಾರು? ಡಿಸ್ಕಷನ್ ಮಾಡೋರು ಯಾರು? ಇಲ್ಲಿ ಕತ್ತಲೆ ಸಾಮ್ರಾಜ್ಯ ಅನ್ನೋದು ಮತ್ತೆ ಓಪನ್ ಆಗಿದೆ. ಅದು ಭೂಗತ ಸಾಮ್ರಾಜ್ಯನೋ ಇಲ್ಲ ಈ ಎಲೆಕ್ಷನ್ ಸಂದರ್ಭದಲ್ಲಿ ಇನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಕೋಮು ಗಲಭೆ ಸೃಷ್ಟಿ ಮಾಡೋದಕ್ಕೋಸ್ಕರನೇ ಆಗ್ತಾ ಇರುವಂತ ಒಂದು ವ್ಯವಸ್ಥೆನ, ಅಂತ ವಿಷಯಗಳು ಇನ್ನ ಸಂಶಯ ಅನ್ನೋದ್ರಲ್ಲೇ ಉಳ್ಕೊಂಡಿದೆ. ಆದ್ರೂ ಕೂಡ ಪೊಲೀಸ್ನವರು ಇದ್ರ ಬಗ್ಗೆ ಸ್ವಲ್ಪನಾದ್ರೂ ಗಮನ ಹರಿಸ್ಬೇಕು. ಕಾರಣ ಕೆಲವಷ್ಟು ಜಾಗಗಳಲ್ಲಿ ಚಿತ್ರದುರ್ಗದಲ್ಲಿ ರಾತ್ರಿ 2 ಗಂಟೆ ತನಕ ಕೆಲವು ಸಂಘಟನೆಗಳು ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾವೆ. ಯಾಕೆ ಈ ಮೀಟಿಂಗ್ಗಳಾಗ್ತಾ ಇದೆ? ಅಲ್ಲೇನು ನಡೀತಾ ಇದೆ? ನಿಜವಾಗ್ಲೂ ಗೊತ್ತಿಲ್ಲದೆ ಇರೋ ವಿಷಯ. ಇಂಥ ವಿಷಯಗಳು ನಮ್ಮ ಸುತ್ತಮುತ್ತ ನಡೀತಾ ಇದೆ. ಆ ಸುತ್ತಮುತ್ತ ನಡೀತಾ ಇರೋ ವಿಷಯಗಳಿಂದ ನಮಗೂ ಕೂಡ ಇಂಪ್ಯಾಕ್ಟ್ ಆಗಬಹುದು. ನಮ್ಮ ಸುತ್ತಮುತ್ತ ಇರೋರಿಗೂ ಇಂಪ್ಯಾಕ್ಟ್ ಆಗ್ಬೋದು. ನಮ್ಗೆ ಯಾಕೆ ಬಿಡಿ ಅಂತ ನಾವು ಸುಮ್ಮನೆ ಆಗ್ಬಿಡ್ತೀವಿ. ಬಟ್ ಆದರೆ ಅವರು ಆ ಸಂಘಟನೆಗಳಲ್ಲಿ ಯಾವ ಪ್ಲಾನಿಂಗ್ ನಡೀತಾ ಇರುತ್ತೋ, ಈಗ ನಾವು ನೋಡಿದಾಗೆ ಎಲ್ಲೋ ಒಂದು ಕಡೆ ಬಾಂಬ್ ಬ್ಲಾಸ್ಟ್ ಆಯಿತು, ಅದರಲ್ಲಿ ನಮ್ಮ ರಿಲೇಷನ್ಗಳು ಇರ್ಬೋದು, ಅದ್ರ ಬಗ್ಗೆನೂ ಯೋಚನೆ ಮಾಡಬೇಕು. ಒಂದಲ್ಲ ಒಂದಿನ ನಾವು ಇರ್ಬೋದು ಅಂತ ಪರಿಸ್ಥಿತಿನಲ್ಲಿ. ಆ ಥರದ್ದು ಏನಾದರೂ ಸಂಘಟನೆಗಳಿಂದ ಮೀಟಿಂಗ್ಗಳು ನಡೀತಾ ಇದೆಯಾ? ಇಂಥದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಕಾಗತ್ತೆ. ನಾವು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕಾಗತ್ತೆ. ನಮಗೆ ಆಗ್ಬಿಡು ಅವ್ರೇನೋ ಮಾಡ್ಕೊಳ್ತಾ ಇದ್ದಾರೆ, ಇವ್ರೇನೋ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದಕ್ಕಿಂತ ಏನ್ ಮಾಡ್ತಾ ಇದ್ದಾರೆ ಅದರಿಂದ ನಮ್ಗೇನ್ ಇಂಪ್ಯಾಕ್ಟ್ ಆಗುತ್ತೆ ತಿಳ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಒಂದು ದಿನ ಇದಕ್ಕೆಲ್ಲ ಪಶ್ಚಾತ್ತಾಪ ನಾವೇ ಪಡ್ಬೇಕಾಗತ್ತೆ. ಆದಷ್ಟು ಇಂಥ ವಿಷಯಗಳು ನಮ್ಮ ಸುತ್ತಮುತ್ತ ನಡೀತಾ ಇದ್ದಾಗ ನಮ್ಮ ಹತ್ರ ಇರುವಂತ ಪೊಲೀಸ್ನವ್ರಿಗೆ ಎಲ್ಲಾನು ಗೊತ್ತಿರಬೇಕು ಅಂತ ಹೇಳೋದಕ್ಕಾಗೋದಿಲ್ಲ. ಅವ್ರ ಕೆಲಸಗಳಿರುತ್ತೆ, ಅವರ ಕಣ್ಣು ತಪ್ಪಿಸಿ ಮಾಡೋವಂಥ ಕೆಲಸಗಳು ತುಂಬಾ ಜನ ಮಾಡ್ತಾ ಇರ್ತಾರೆ. ಆದ್ರೂ ಕೂಡ ಇಂಥ ವಿಷಯಗಳನ್ನ ಅವರು ತಿಳಿಸೋದ್ರಿಂದ ಆಗೋ ದುರ್ಘಟನೆಗಳನ್ನ ತಡಿಬೋದೇನೋ. ನಾವು ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಚಿತ್ರದುರ್ಗದಲ್ಲಿ ಇಂಥ ಸಂಘಟನೆಗಳು ಕೆಲವಷ್ಟು ಕಾರ್ಯಗಳನ್ನ ಮಾಡ್ತಾ ಇದ್ದಾವೆ. ಆ ಕಾರ್ಯಗಳಿಂದ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಇನ್ನೂ ಗೊತ್ತಿಲ್ಲ. ಬಟ್ ಆದರೆ ಕೆಟ್ಟದಾಗದೇ ಇರಲಿ ಅಂತ ನಾವು ಕೇಳ್ಕೊಳ್ತೀವಿ. ನಮ್ಮ ಸುತ್ತಮುತ್ತ ಈ ಥರ ಸಂಘಟನೆಗಳು ಯಾವುದಾದ್ರೂ ಕೆಟ್ಟ ಕೆಲಸಕ್ಕೆ ಪ್ರಚೋದನೆ ಕೊಡ್ತಾ ಇದ್ರೆ ಆದಷ್ಟು ಅಂಥ ವಿಷಯಗಳನ್ನ ಗೌರ್ಮೆಂಟ್ ಅಥಾರಿಟಿಗೆ ಇಲ್ಲ ಪೊಲೀಸ್ ಅಥಾರಿಟಿಗೆ ತಿಳಿಸೋದ್ರಿಂದ ಮುಂದೆ ಆಗೋ ದುರ್ಘಟನೆಗಳನ್ನ ತಪ್ಪಿಸ್ಬೋದು. ಇಂಥದ್ದನ್ನ ತಡೆಯುವಂಥ ಕೆಲಸ ಕೂಡ ನಾವು ಮಾಡಬೇಕಾಗತ್ತೆ. ಯಾಕೆಂದರೆ ನಾವು ಈ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಆ ಕೆಲಸ ನಾವು ಮಾಡೋಣ. ಇನ್ನು ಇದೇ ರೀತಿ ವಿಷಯಗಳನ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.